ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಇಡೀ ಉದ್ಯಮಕ್ಕೆ ಆಧಾರವಾಗಿತ್ತು. ಗ್ಯಾಸ್ ಅಭಾವದಿಂದಾಗಿ ಕೆಎಂಎಫ್ನ ನಂದಿನಿ ಉತ್ಪನ್ನಗಳಿಗೂ ಕುತ್ತು ಬಂದಿದೆ. ಕೆಲ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ ಅನ್ನು ಬಳಸಿ ಅಡುಗೆ ಮಾಡಿದ್ರೆ ವೆಲ್ಡಿಂಗ್ ಉದ್ಯಮವಂತೂ ಬಾಗಿಲು ಬಂದ್ ಮಾಡಿದೆ. ಸ್ವೀಟ್ಸು ಮತ್ತು ಖಾರ ಆ ಘಟಕಕ್ಕೆ ಪ್ರತಿ ತಿಂಗಳು ಸುಮಾರು 425 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಹೌದು, ಇನ್ನು 2 ದಿನಕ್ಕೆ ಅಷ್ಟು ಆಗುವಷ್ಟು ಇದೆ. ಹಾಗಾಗಿ ರಿಕ್ವೆಸ್ಟ್ ಮಾಡಿದ್ದೀವಿ, ನೋಡೋಣ ಈ ಪರಿಸ್ಥಿತಿ ಏನಾಗುತ್ತೆ ನೋಡಿಕೊಂಡು ತಿಳಿಸ್ತೀವಿ. ಧಾರವಾಡ ಪೇಡ, ಬರ್ಫಿ, ಮೈಸೂರ್ ಪಾಕ್, ಜಾಮೂನು ಹೀಗೆ ತರಹೇವಾರಿ ಉತ್ಪನ್ನಗಳನ್ನ ನೋಡ್ತಿದ್ರೆ ಎಂಥವರ ಬಾಯಲ್ಲೂ ನೀರೂರುತ್ತೆ. ಆದ್ರೀಗ ಇನ್ನೂ ಕೆಲವು ದಿನ ಬಿಟ್ರೆ ಈ ಸಿಹಿ ತಿಂಡಿ ತಿನ್ನೋಕು ಕಷ್ಟವಾಗುತ್ತೆ. ಕನ್ನಡಿಗರ ಹೆಮ್ಮೆಯ ಕೆಎಂಎಫ್ಗೂ ಸಿಲಿಂಡರ್ ಶಾಕ್. ಶೀಘ್ರದಲ್ಲೇ ನಂದಿನಿ ಸಿಹಿ ಉತ್ಪನ್ನ ತಯಾರಿಕೆಗೂ ಬ್ರೇಕ್. ಯುಗಾದಿ ಹಬ್ಬದ ಸಮಯದಲ್ಲೇ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಕೆಎಂಎಫ್ಗೂ ಸಂಕಷ್ಟ ಎದುರಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರೋ ಯುದ್ಧದ ಎಫೆಕ್ಟ್ ನಂದಿನಿ ಉತ್ಪನ್ನಗಳಿಗೂ ತಟ್ಟಿದೆ. ಎಲ್ಪಿಜಿ ಸಿಲಿಂಡರ್ ಕೊರತೆ ಇದ್ದು ಇನ್ನೆರಡು ದಿನಗಳಲ್ಲಿ ಸಿಲಿಂಡರ್ ಸಿಗದಿದ್ರೆ ಕೆಎಂಎಫ್ನ ಸಿಹಿ ತಿನಿಸು ಮತ್ತು ಖಾರದ ತಿಂಡಿ ಯಾವುದು ಸಿಗಲ್ಲ. ಕೆಎಂಎಫ್ಗೆ ಪ್ರತಿ ತಿಂಗಳು 450 ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗಳು ಬೇಕು. ಆದರೆ ಕೆಲ ದಿನಗಳಿಂದ ಪೂರೈಕೆಯಾಗಿಲ್ಲ. ಹೀಗಾಗಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಅಂತಾರೆ ಕೆಎಂಎಫ್ ಎಂಡಿ. ಈಗ ಇರುವಂಥದ್ದು ನಮಗೆ ಒಂದು 2 ದಿನಕ್ಕಾಗುವಷ್ಟು ಸಿಲಿಂಡರ್ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಏನಿದೆ ನಮ್ಮದು ಅದು ಸ್ಟಾಕ್ ಇದೆ. ಸೊ ನಂತರದಲ್ಲಿ ನಮಗೆ ಉತ್ಪಾದನೆ ನಿರಂತರವಾಗಿ ನಾವು ಮಾಡೋದ್ರಿಂದ ಹಾಗಾಗಿ ನಾವು ಕೂಡ ಎಲ್ಲ ಸಂಬಂಧಪಟ್ಟಂಥ IOCL ಅಧಿಕಾರಿಗಳಿಗೆ ಮತ್ತು ನಾವೇನು ಟೆಂಡರ್ ಆಗಿದೆ ಆ ಟೆಂಡರ್ದಾರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ಇದು ಬೇಡಿಕೆ ಏನಿದೆ ಅದನ್ನು ಸಫಿಷಿಯೆಂಟಾಗಿ ಪೂರೈಸಬೇಕು ಮತ್ತು ಉತ್ಪಾದನೆ ಸ್ಥಗಿತ ಆಗದಂಗೆ ನೋಡ್ಕೊಳ್ಳಿ ಅಂತೇಳಿ ಅವರಿಗೆ IOCL ಆಫೀಸರ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಗ್ಯಾಸ್ ಇಲ್ಲದೆ ಹೋಟೆಲ್ನವರು ಹಾಲು ಮೊಸರು ತೆಗೆದುಕೊಳ್ತಿಲ್ಲ. ಹೀಗಾಗಿ ವಿಜಯನಗರದ RPC ಲೇಔಟ್ನ ನ್ಯೂ SLV ಹೋಟೆಲ್ ಮುಂದೆಯೇ 15 ಲೀಟರ್ನಷ್ಟು ಹಾಲು ಬಿದ್ದಿದೆ. ಸದ್ಯಕ್ಕೆ ನಾನೀಗ ವಿಜಯನಗರ RPC ಬಡಾವಣೆ ಮುಂಭಾಗದಲ್ಲಿರುವಂತಹ ನ್ಯೂ SLV ಹೋಟೆಲ್ ಮುಂಭಾಗದಲ್ಲಿದ್ದೀನಿ. ಹೋಟೆಲ್ ಇವತ್ತು ಬಂದಾಗಿದೆ, ಆದರೆ ನೀವು ಹಾಲಿನ ಪ್ಯಾಕೆಟ್ಗಳನ್ನು ನೋಡ್ಬೋದು. ನಂದಿನಿ ಹೋಟ್ಲಿಗೆ ಬೇಕಾಗಿರುವಷ್ಟು 15 ಲೀಟರ್ನಷ್ಟು ಹಾಲು ತರಿಸಿದ್ದಾರೆ, ಮೊಸರನ್ನು ತರಿಸಿದ್ದಾರೆ. ವೇಸ್ಟ್ ಆಗಿದೆ, ಹೋಟ್ಲ್ ಮುಂಭಾಗದಲ್ಲಿ ಬಿದ್ದಿದೆ. ಆದರೆ ಮಾಲೀಕರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾಕೆಂದರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳೇ ಇಲ್ಲ. ಇನ್ನು ವಿಜಯನಗರ ಫುಡ್ ಜಾಯಿಂಟ್ನಲ್ಲೂ ಸಿಲಿಂಡರ್ ಕೊರತೆಯಿಂದ ಇಂಡಕ್ಷನ್ ಸ್ಟವ್ ಬಳಸಿಯೇ ಅಡುಗೆ ಮಾಡ್ತಿದ್ದಾರೆ. ವಾಗಿರುವಂತಹ ಫುಡ್ ಜಾಯಿಂಟ್ ಅಲ್ಲಿ ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಇಂಡಕ್ಷನ್ ಅನ್ನ ಬಳಸಿ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಟೀ ಕಾಫಿಗೆಲ್ಲ ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಗಳನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೂ ಅದನ್ನೇ ನೋಡ್ತಾ ಇದ್ದೀನಿ. ಇದನ್ನೇ ಮ್ಯಾನೇಜ್ ಮಾಡ್ತಾ ಇದ್ರೆ 80% ಅಷ್ಟು ಇಂಡಕ್ಷನ್ ಅಲ್ಲೇ ಯೂಸ್ ಮಾಡ್ತಾ ಇದೀವಿ ನಾವು. ಗ್ಯಾಸ್ ಇಲ್ಲದಿರೋ ಕಾರಣಾಗಿ ಊಟ ಕೂಡ ಅಡುಗೆ ಕೂಡ ಇಂಡಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಮೆನು ಕೂಡ ಕಟ್ ಆಫ್ ಮಾಡಿದ್ದೀವಿ. ಹಂಗೆ ಎಲ್ಲ ಮಿಲ್ಕ್ ಎಲ್ಲಾನು ನಾರ್ಮಲ್ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಸ್ಟೀಲ್, ವೆಲ್ಡಿಂಗ್ ಉದ್ಯಮ ಬೀದಿಗೆ ಬಿದ್ದಿದೆ. ನೂರಾರು ಗ್ಯಾಸ್ ಕಟ್ಟಿಂಗ್ ಶಾಪ್ಗಳ ಕೆಲಸಗಾರರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. KR ಮಾರ್ಕೆಟ್ನ ಬಿ ಉಸ್ಮಾನ್ ಸ್ಟ್ರೀಟ್ನಲ್ಲಿ 400ಕ್ಕೂ ಅಧಿಕ ವೆಲ್ಡಿಂಗ್ ಶಾಪ್ ಕ್ಲೋಸ್ ಆಗಿವೆ. ಹೋಟೆಲ್ನವರು ಸೌದೆ ಬಳಸಿ ಉದ್ಯಮ ನಡೆಸುತ್ತಿದ್ದಾರೆ. ಆದರೆ ಸ್ಟೀಲ್ ವೆಲ್ಡಿಂಗ್ಗೆ ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಖಾಲಿಯಾಗಿ ತುಂಬ ದಿವಸ ಆಗಿದೆ ಸರ್. ಒಂದು 15 ದಿವಸದಿಂದ ತುಂಬ ಕಷ್ಟ ಇದೆ. ಇರೋದು ಸ್ಟಾಕಲ್ಲಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸಿಲಿಂಡರ್ ಸಿಗಲ್ಲ, ಮುಗಿಸ್ಬೇಕು ಅಷ್ಟೇ. ಸಿಲಿಂಡರ್ ಅಭಾವ ಅನೇಕ ಹೋಟೆಲ್ ಉದ್ಯಮಕ್ಕಷ್ಟೇ ಅಲ್ಲ, ಇತರೆ ಉದ್ಯಮಗಳಿಗೂ ಭಾರಿ ಹೊಡೆತ ಕೊಟ್ಟಿದೆ. ಕಿರಣ್ ಸೂರ್ಯ ಜೊತೆ ವಿನಯ್ ಕಾಶ್ಯಪ್ಪನವರ್, TV9 ಬೆಂಗಳೂರು.